ಇರಾನ್ ದಾಳಿಗೆ ನಲುಗಿ ಹೋಗಿರೋದು ಅಮೆರಿಕದ ಸೇನಾಪಡೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯಲ್ಲಿ ಖಮೇನಿಯನ್ನು ಇರಾನ್ನ ಅತ್ಯಂತ ಉನ್ನತ ಸೇನಾ ನಾಯಕರುಗಳನ್ನು ಕೊಂದು ಹಾಕಿದ್ದಾಯ್ತಲ್ಲಿ. ಇದಾದ ಮೇಲೆ ಇರಾನ್ನ ಸರದಿ. ಇರಾನ್ ಏನು ಮಾಡ್ತಾ ಇದೆ, ಅಮೆರಿಕದ ಮಿಲಿಟರಿ ನೆಲೆಗಳು ತನ್ನ ದೇಶದ ಸುತ್ತಮುತ್ತ ಯಾವುದೇ ದೇಶದಲ್ಲಿರಲಿ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವರು ವಾಷಿಂಗ್ಟನ್ನೋ ಚಿಕಾಗೋನೋ ನ್ಯೂಯಾರ್ಕ್ನೋ ಟಾರ್ಗೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸುತ್ತಮುತ್ತ ಅಮೆರಿಕದ ದೇಶದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ವಿಶ್ವದ ಅನೇಕ ಕಡೆಗಳಲ್ಲಿ ಅನೇಕ ದೇಶಗಳಲ್ಲಿ ತಮ್ಮ ಸೇನಾ ನೆಲೆ, ವಾಯು ನೆಲೆ, ಅವರ ಒಂದು ನೌಕಾಪಡೆಗಳನ್ನು ಅವರು ಇಟ್ಟಿದ್ದಾರಲ್ಲಿ. ತನಗೆ ಯಾವ ಥರ ಎಮರ್ಜೆನ್ಸಿ ಬಂತ ನಾನು ಬಳಸ್ಬಿಡ್ತಾರೆ ಅವರು. ಸೊ ಇರಾನ್ಗಿರ್ತಕ್ಕಂಥ ಇಮಿಡಿಯೇಟ್ ಆಪ್ಷನ್ ಏನು ಅಂತ ಹೇಳಿದ್ರೆ, ನೀವು ನನ್ನ ದೇಶದ ನಾಯಕನನ್ನು ಸಾಯಿಸಿದ್ದೀರಿ, ನಾನು ನಿಮ್ಮನ್ನು ಬಿಡಲ್ಲ ಅಂದಾಗ ನಾನು ಅಮೆರಿಕಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದು. ಹೇಗೆ ಡ್ಯಾಮೇಜ್ ಮಾಡೋದು? ಅಕ್ಕಪಕ್ಕದ ಯಾವ್ಯಾವ ದೇಶಗಳಲ್ಲಿ ಅಮೆರಿಕದ ಕ್ಯಾಂಪ್ಗಳಿದೆಯೋ, ಸೇನಾ ನೆಲೆಗಳಿದೆಯೋ ಎಲ್ಲವನ್ನು ಧ್ವಂಸ ಮಾಡ್ಕೊಂಡು ಬರ್ತಾ ಇರೋದು. ಅಮೆರಿಕದ 560ಕ್ಕಿಂತ ಹೆಚ್ಚಿನ ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಇರಾನ್ನ ಸೇನಾಧಿಕಾರಿ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ. ಇದೆಷ್ಟರ ಮಟ್ಟಿಗೆ ನಿಜ ಸುಳ್ಳು ಇನ್ನೂ ಅದು ಕ್ಲಾರಿಫಿಕೇಷನ್ ಆಗಬೇಕಾಗತ್ತೆ. ಇರಾನ್ ಹೇಳ್ಕೊಡ್ತಿದ್ದ ಸಂದರ್ಭದಲ್ಲಿ ಯುದ್ಧದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಮೆರಿಕದವ್ರನ್ನ ಕೇಳಿದ್ರೆ ಇರಾನ್ ಸೈನಿಕರು ಇಷ್ಟೊಂದು ಜನ ಸಾಯಿಸ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಇರಾನ್ ಕೇಳಿದ್ರೆ ಅಮೆರಿಕ ಕಥೆನೇ ಮುಗಿಸ್ಬಿಟ್ಟಿದ್ದೀವಿ ಅಂತ ಅವ್ರು ಮಾತಾಡ್ತಾರೆ. ಇರಲಿ, ಇರಾನ್ನ ಸೇನಾಧಿಕಾರಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹತ್ತಿರ 560 ಅಮೆರಿಕದ ಯೋಧರನ್ನು ಕೊಂದು ಹಾಕಿದ್ದೇವೆ ಅಂತ ಅವ್ರು ಹೇಳ್ತಿರೋದು. ಬಹ್ರೈನ್ನಲ್ಲಿರ್ತಕ್ಕಂಥ ಅಮೆರಿಕ ಸೇನಾ ನೆಲೆಗೆ ಧ್ವಂಸವಾಗಿದೆ ಇಷ್ಟೊತ್ತಿಗಾಗಲೇ. ಇದಕ್ಕಿಂತ ಮುಂಚೆ ನಾನು ಸಫಾನ್ ಜೊತೆ ಮಾತಾಡ್ತಾ ಇದ್ದೆ. ಅವರಿರೋದು ಬಹ್ರೈನ್ನಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಯೇ ಧ್ವಂಸವಾಗಿದೆ. ಇದಕ್ಕೆ ಪೂರಕವಾಗಿ ಸಫಾನ್ ಒಂದು ಮಾತಾಡ್ತಾ ಇದ್ರು, ಹೌದು ನಿರಂತರ ದಾಳಿ ಆಗ್ತಾ ಇದೆ, ಇಷ್ಟು ಹೊತ್ತಿಗೆ ಅಮೆರಿಕದ ಸೇನಾ ನೆಲೆ ಅಲ್ಲಿರುವುದೇ ಅನುಮಾನ ಎನ್ನುವಷ್ಟರ ಮಟ್ಟಿಗೆ ನಿರಂತರ ಕ್ಷಿಪಣಿಗಳು ಬೀಳ್ತಾನೆ ಇದೆ, ನಿಂತೇ ಇಲ್ಲ ಅಲ್ಲಿ. ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ ಅಟ್ಯಾಕ್ ಮಾಡಿರೋದು ಅಪಾರ ಪ್ರಮಾಣದ ನಷ್ಟ ಆಗಿದೆ. ಯುದ್ಧ ನೌಕೆಯ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಒಂದು ಯುದ್ಧ ನೌಕೆ ಇಟ್ಕೊಂಡ್ರೆ ನೀವು ಅಲ್ಲಿಂದ ಯುದ್ಧ ವಿಮಾನಗಳನ್ನು ಲಾಂಚ್ ಮಾಡೋಕ್ಕಾಗೋದು. ನಿಮ್ಗೆ ಆ ರನ್ವೇ ಬೇಕಲ್ಲ, ಒಂದು ಶಾರ್ಟ್ ರನ್ವೇ ಬೇಕಾಗುತ್ತಲ್ಲ, ಆ ರನ್ವೇ ಬಳಸ್ಕೊಳ್ತಾರಲ್ಲ. ಯುದ್ಧ ನೌಕೆನೇ ಹೊಡೆದು ಹಾಕಿಬಿಟ್ರೆ ಆವಾಗ ಅದು ಲಾಂಚೇ ಆಗಲ್ವಲ್ಲ, ಆಮೇಲೆ ಅದನ್ನು ಹಾಳು ಮಾಡೋದು ಈಸಿ ಅಂತ. ವೆರಾಸ್ ಇರಾನ್ನಿಂದ ಯಾವುದಾದ್ರು ಜೆಟ್ಗಳು ಲಾಂಚ್ ಆಗ್ತವೆ ಅಂದರೆ ಆ ಇರಾನ್ ವಾಯುನೆಲೆಯನ್ನು ಕೂಡ ಅಮೆರಿಕನೋ ಅಥವಾ ಇಸ್ರೇಲೋ ಹಾಗೆ ಅವರು ಹಾಳು ಮಾಡ್ತಿರೋದು. ನಿಮಗೆ ಟ್ರ್ಯಾಕೇ ಸಿಗಬಾರ್ದು ಅಂತ. ನಿಮಗೊಂದು ಜೆಟ್ಟು ಪಾಸ್ ಆಗಬೇಕು ಅಂತ ರನ್ವೇ ಬೇಕಲ್ಲ, ಆ ರನ್ವೇ ಹಾನಿ ಮಾಡಿಬಿಡ್ತಾರೆ, ಅದನ್ನು ಧ್ವಂಸ ಮಾಡಿಬಿಡ್ತಾರೆ. ಸೊ ಅಬ್ರಹಾಂ ಲಿಂಕನ್ ಅಂತ ಒಂದು ಯುದ್ಧ ನೌಕೆ ಅದನ್ನು ಹಾಳು ಮಾಡಿದ್ದಾರೆ. ಅಪಾರ ಪ್ರಮಾಣದ ನಷ್ಟ ಆಗಿದೆ. ಅಲ್ಲಿ ನಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಇದೀಗ ಅಮೆರಿಕದ ಸೇನೆ 560ಕ್ಕಿಂತ ಹೆಚ್ಚಿನ ಅಮೆರಿಕ ಯೋಧರು ಇರಾನ್ ನಡೆಸಿರ್ತಕ್ಕಂಥ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಂಥೇಳಿ ಇರಾನ್ ಸೇನಾಧಿಕಾರಿ ಕೊಟ್ಟಿರ್ತಕ್ಕಂಥ ಮಾಹಿತಿ. پیمابر ابراهام لینکلن ارتش آمریکا با 4 فروند موشک کروز مورد حمله قرار گرفت. پس از حمله این ناو آمریکا از محل استقرار مأموریت خود به سمت جنوب شرق اقیانوس هند متواری شد. پایگاه دریایی السالم آمریکا در کویت در پی حملات اخیر کاملا از رده فعالیت خارج و 3 سازه زیرساختی دریایی محمد الاحمد آمریکا در کویت نیز منهدم شدند. پایگاه دریایی آمریکا در بندر سلمان بحرین مورد اصابت 4